ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಸದ್ಯಕ್ಕೆ ಕೃಷ್ಣನ ಜನ್ಮಸ್ಥಾನದಿಂದ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಮುಕ್ತಿ ಇಲ್ಲ ಅಂತ ಮತ್ತೊಮ್ಮೆ ಸ್ಪಷ್ಟವಾಗಿ ಹೋಗಿದೆ. ಮಂಗಳವಾರ ದಿವಸ ವಿಶೇಷ ನ್ಯಾಯಾಲಯದ ವಿಶೇಷ ನ್ಯಾಯಾಧೀಶರು ಜಸ್ಟಿಸ್ ಕಾವೇರಿ ಬವೇಜಾ ಅವರು ಅರವಿಂದ್ ಕೇಜ್ರಿವಾಲ್ ಅವರ ನ್ಯಾಯಾಂಗ ಬಂಧನದ ಅವಧಿಯನ್ನು 14 ದಿನಗಳ ಕಾಲಕ್ಕೆ ವಿಸ್ತರಿಸಿದ್ದಾರೆ. ಅಂದರೆ ಮೇ 7ರವರೆಗೂ ಕೂಡ ಅವರು ನ್ಯಾಯಾಂಗ ಬಂಧನದಲ್ಲಿರ್ತಾರೆ. ತಿಹಾರ್ ಜೈಲ್ ನಂಬರ್ 2ರಲ್ಲಿ ಇರ್ತಾರೆ. ವಿದ್ಯಮಾನ ಏನು? ವಿದ್ಯಮಾನ ಮಂಗಳವಾರ ದಿವಸ 23ನೇ ತಾರೀಕು ಅವರ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯ ಆಗ್ತಾ ಇತ್ತು. ಅವತ್ತಿನ ದಿವಸ ಅವರಿಗೆ ಕೋರ್ಟ್ಗೆ ಅವರನ್ನು ಪ್ರೊಡ್ಯೂಸ್ ಮಾಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ತಿಹಾರ್ ಜೈಲಿನ ಅಧಿಕಾರಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ PMLA ನ್ಯಾಯಾಲಯದಲ್ಲಿ ಜಸ್ಟಿಸ್ ಕಾವೇರಿ ಬವೇಜಾ ಅವರ ಉಪಸ್ಥಿತಿಯ ಪೀಠಕ್ಕೆ ಅರವಿಂದ್ ಕೇಜ್ರಿವಾಲ್ ಅವರ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮಾಡುವ ಮೂಲಕ ವಿಚಾರಣೆಗೆ ಅವರನ್ನು ಹಾಜರುಪಡಿಸ್ತಾರೆ. ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ತಿಹಾರಿನ ಜೈಲಿನ ಅಧಿಕಾರಿಗಳು ಹೇಳ್ತಾರೆ, ಇವರಿಗೆ ಸೋಮವಾರ ದಿವಸ ಸಂಜೆ 7:30 ಸುಮಾರಿಗೆ ಇವರಿಗೆ ರಕ್ತದ ಸಕ್ಕರೆಯ ಪ್ರಮಾಣ 217ಕ್ಕೆ ಸ್ಪೈಕ್ ಆಗಿದ್ದರಿಂದಾಗಿ ಇವರಿಗೆ ಅಲ್ಪ ಪ್ರಮಾಣದ ಇನ್ಸುಲಿನನ್ನು ಕೊಡಲಾಗಿದೆ. ಎಷ್ಟು ಕೊಡಲಾಗಿದೆ? 2 ಯೂನಿಟ್ ಇನ್ಸುಲಿನನ್ನು ಕೊಡಲಾಗಿದೆ. ಹೇಗೆ ಕೊಡಲಾಗಿದೆ? ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನ ಡಯಾಬಿಟಾಲಜಿಸ್ಟ್ ಏನಿದ್ದಾರೆ ಅವರು ಮತ್ತು ಎಂಡೋಕ್ರೈನಾಲಜಿಸ್ಟ್ ಅವರನ್ನು ಸಂಪರ್ಕ ಮಾಡಿ, ತಿಹಾರ್ ಜೈಲಿನಲ್ಲಿರುವಂಥ ತಜ್ಞ ವೈದ್ಯರು ಅವರನ್ನು ಸಂಪರ್ಕ ಮಾಡಿ ಅವರ ಅನುಮತಿಯ ಮೇರೆಗೆ 2 ಯೂನಿಟ್ ಇನ್ಸುಲಿನನ್ನು ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸೋಮವಾರ ಸಂಜೆ 7:00ಗೆ ನೀಡಲಾಗಿದೆ ಅನ್ನುವಂಥ ಮಾಹಿತಿಯನ್ನು ನೀಡ್ತಾರೆ. ಅದಾದಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಪರವಾಗಿ ವಕೀಲರು ವಾದ ಮಂಡಿಸಿ ಇವರ ನ್ಯಾಯಾಂಗದ ಅವಧಿಯನ್ನು ಮುಂದುವರಿಸಬೇಕು, ಇವರಿಂದ ವಿಚಾರಣೆಯನ್ನು ಇನ್ನೂ ಸಂಪೂರ್ಣವಾಗಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಮತ್ತು ಹೆಚ್ಚಿನ ಸಮಯ ಬೇಕಾಗಿರುವುದರಿಂದ ಇವ್ರನ್ನ ನ್ಯಾಯಾಂಗ ಬಂಧನದ ಅವಧಿಯನ್ನು ಮುಂದುವರಿಸಬೇಕು ಅಂತ ಕೇಳ್ತಾರೆ. ಇವರೊಬ್ಬರೇ ಅಲ್ಲ, ಇನ್ನೊಬ್ಬರು BRS ನಾಯಕಿ, ವಿಧಾನ ಪರಿಷತ್ ಸದಸ್ಯೆ ಕೆ ಕವಿತಾ ಅವರ ನ್ಯಾಯಾಂಗ ಬಂಧನದ ಅವಧಿ ಕೂಡ 14 ದಿನಗಳಿಗೆ ಮುಂದುವರೆದಿದೆ. ಅವರು ಕೂಡ ಮೇ 7ರವರೆಗೆ ಜುಡಿಷಿಯಲ್ ಕಸ್ಟಡಿ ನ್ಯಾಯಾಂಗ ಬಂಧನದಲ್ಲಿ ಇರಬೇಕು. ಅರವಿಂದ್ ಕೇಜ್ರಿವಾಲ್ ಅವರು ಇವತ್ತು ನಮ್ಮದು ಗಡುವು ಮುಗಿದು ಹೋಗುತ್ತೆ, ಹೊರಗಡೆ ಬರ್ತೀನಿ ಅಂತ ಭಾವಿಸಿದರು. ಈ ಮಧ್ಯೆ ಆದಂಥ ಬೆಳವಣಿಗೆ ಏನು ಅಂತ ಹೇಳ್ತೀನಿ. ಹನುಮ ಜಯಂತಿಯ ಪ್ರಯುಕ್ತ ಇವರ ಮಡದಿಯಾದಂಥ ಸುನೀತಾ ಕೇಜ್ರಿವಾಲ್ ಅವರು ದಿಲ್ಲಿಯ ಕನಾಟ್ ಪ್ಲೇಸ್ನಲ್ಲಿರುವಂಥ ಪ್ರಾಚೀನ ಹನುಮಾನ್ ಮಂದಿರ ಅಂತ ಇದೆ, ಅಲ್ಲೊಂದು ಭಾಳ ಸುಂದರವಾದಂಥ ಮಂದಿರ ಅದು. ಆ ಮಂದಿರಕ್ಕೆ ದರ್ಶನಕ್ಕೆ ಹೋಗಿರ್ತಾರೆ, ಹರಕೆ ಕಟ್ಕೊಳ್ಳಿಕ್ಕೆ ಹೋಗಿರ್ತಾರೆ. ಎಲ್ಲ ಪತ್ರಕರ್ತರು ಅವ್ರು ಸುತ್ತ ಕಟ್ತಾರೆ. ಸುತ್ತಕಟ್ಟಿ ಏನಂತ ಕೇಳಿದ್ರಿ ದೇವ್ರ ಹತ್ರ, ಏನಂತ ಕೇಳಿದ್ರಿ ದೇವ್ರ ಹತ್ರ ಅಂತ ದುಂಬಾಲು ಬೀಳ್ತಾರೆ. ಪತ್ರಕರ್ತ ಅದೊಂದು ಚಾಳಿ, ಯಾರಿಗೂ ಖಾಸಗಿ ಜೀವನ ಮಾಡ್ಲಿಕ್ಕೆ ಬಿಡಲ್ಲ. ಅವರು ವೃತ್ತಿಯ ಇದನ್ನೋ ಅಥವಾ ಸ್ವತಃ ಜಿಜ್ಞಾಸೆಯೋ ಕೇಳ್ತಾರೆ. ಕೇಳಿದಂಥ ಸಂದರ್ಭದಲ್ಲಿ ಮೊದಲು ಅರವಿಂದ್ ಕೇಜ್ರಿವಾಲ್ ಅವ್ರ ಪತ್ನಿ ಸುನೀತಾ ಕೇಜ್ರಿವಾಲ್ ಏನು ಮಾತಾಡೋದಿಲ್ಲ. ತದನಂತರ ವಾಹನದಲ್ಲಿ ಕೂಡುವ ಸಂದರ್ಭದಲ್ಲಿ ಮುಂದಿನ ಬಾರಿ ಬರುವಾಗ ಅರವಿಂದ್ ಕೇಜ್ರಿವಾಲ್ ಸರ್, ನಾನು ನಿಮ್ಮ ದರ್ಶನಕ್ಕೆ ಕರ್ಕೊಂಬರ್ತೀನಿ ಅಂತ ಹೇಳಿದ್ದೀನಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇದೇ ಸುನೀತಾ ಕೇಜ್ರಿವಾಲ್ ಇನ್ಸುಲಿನನ್ನೇ ಕೊಡ್ತಾ ಇಲ್ಲ ಅವ್ರಿಗೆ ಅಂತ ಮೊನ್ನೆ ರಾದ್ದಾಂತ ಮಾಡಿದ್ರು. ರಾಂಚಿಯಲ್ಲಿ ನಡೆದಂಥ ಇಂಡಿಯಾ ಅಲಯನ್ಸ್ನ ಸಮಾವೇಶದಲ್ಲಿ ಒಂದು ವಿಷಯವನ್ನು ಹೇಳೋದನ್ನು ನಿನ್ನೆಯ ಸಂಚಿಕೆಯಲ್ಲಿ ಮರೆತು ಬಿಟ್ಟಿದ್ದೆ. ಅದೇನಪ್ಪ ಅಂದರೆ, ಸೋಮವಾರ ನಡೆದಂಥ ಯಾವ ವಿಚಾರಣೆ ಆಯ್ತಲ್ಲ, ಆ ಸಂದರ್ಭದಲ್ಲಿ ಕೋರ್ಟು ಒಂದು ಅಬ್ಸರ್ವೇಷನನ್ನು ಹೇಳುತ್ತೆ. ಏನಂತ ಹೇಳುತ್ತೆ ಅಂತಂದರೆ, ಯಾವ ಕೋರ್ಟ್ ಮ್ಯಾನ್ಯುವಲ್ ಮತ್ತು ಯಾವ ತಜ್ಞ ವೈದ್ಯರು ಯಾವ ಆಹಾರವನ್ನು ಅರವಿಂದ್ ಕೇಜ್ರಿವಾಲ್ ಕೊಡಬೇಕು ಅಂತ ಪ್ರಮಾಣೀಕರಿಸಿದ್ದರೋ, ಯಾವುದು ಪ್ರಿಸ್ಕ್ರಿಪ್ಷನ್ನಲ್ಲಿ ಹೇಳಲಾಗಿತ್ತೋ ಆ ಆಹಾರ ಪದಾರ್ಥವನ್ನು ಬಿಟ್ಟು ಬೇರೆ ಬೇರೆ ಅಂದರೆ ಮಾವಿನ ಹಣ್ಣು, ಸ್ವೀಟ್ಸು, ಆಲೂ ಚಾಟು, ಆಲೂ ಪುರಿ, ಈ ರೀತಿಯ ಖಾದ್ಯಗಳನ್ನು ಸ್ವತಃ ಪತ್ನಿಯಾದಂಥ ಸುನೀತಾ ಕೇಜ್ರಿವಾಲ್ ಅವರು ಯಾಕೆ ತಿಹಾರ್ ಜೈಲಿಗೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಈ ಭಕ್ಷ್ಯಗಳನ್ನು ಕಳಿಸಿಕೊಟ್ರು? ಅವರಿಗೆ ತಮ್ಮ ಪತಿಯ ಕಾಳಜಿ ಇಲ್ವಾ ಎನ್ನುವಂಥ ಸಂಶಯವನ್ನು ಕೋರ್ಟು ವ್ಯಕ್ತಪಡಿಸ್ತಾ ಇದೆ. ಹಾಗೂ ಇನ್ನು ಮುಂದೆ ವೈದ್ಯರು ಪ್ರಮಾಣೀಕರಿಸಿದ ಆಹಾರ ಪದಾರ್ಥ ಭಕ್ಷ್ಯಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಪದಾರ್ಥಗಳು ತಿಹಾರ್ ಜೈಲಿನ ಒಳಗಡೆ ಬರಲಿಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ ಅನ್ನುವಂಥ ಮಾತನ್ನು ಕೋರ್ಟು ಹೇಳುತ್ತೆ. ಸೋಮವಾರ ದಿವಸ 20ನೇ ತಾರೀಕು ನಡೆದಂಥ ವಿಚಾರಣೆಯ ಸಂದರ್ಭದಲ್ಲಿ ಅಲ್ಲಿಗೆ ಯಾವ ಸುನೀತಾ ಕೇಜ್ರಿವಾಲ್ ಅವರು ಹೇಗಾದರೂ ಮಾಡಿ ಗಂಡನಿಗೆ ಸಕ್ಕರೆ ರೋಗ ಉಲ್ಬಣಿಸಿಬಿಡಲಿ, ಆತ ಹೊರಗಡೆ ಬಂದುಬಿಡಲಿ ಅಂತ ಏನು ಅಪೇಕ್ಷಿಸಿದ್ರು,
ಯಾವ ಅರವಿಂದ್ ಕೇಜ್ರಿವಾಲ್ ಮತ್ತು ಅವರ ಪತ್ನಿ ಇಬ್ಬರು ಸೇರಿದಂತೂ ಕುತಂತ್ರ ಮಾಡಿದ್ರು, ಅದಕ್ಕೆ ನಿರ್ಬಂಧವನ್ನು ಸ್ವತಃ ಕೋರ್ಟ್ ಹೇರಿದೆ. ಕೋರ್ಟ್ ಇನ್ನೊಂದು ಬೆಳವಣಿಗೆ ಆಯಿತು ಅವತ್ತಿನ ದಿವಸನೇ. ಏನಪ್ಪ ಅಂತಂದರೆ, ಇನ್ನು ಮುಂದೆ ಈ ರೀತಿಯಾದಂಥ ವಿವಾದಗಳು ಉಂಟಾಗಬಾರದು ಎನ್ನುವಂಥ ಕಾರಣಕ್ಕೋಸ್ಕರ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನ ಇಬ್ಬರು ತಜ್ಞ ವೈದ್ಯರ ಒಂದು ಸಮಿತಿಯನ್ನು ಮಾಡಬೇಕು. ಆ ಸಮಿತಿ ಅರವಿಂದ್ ಕೇಜ್ರಿವಾಲ್ ಅವರ ಶುಶ್ರೂಷೆಯನ್ನು, ಅವರ ಚಿಕಿತ್ಸಾ ಪದ್ಧತಿ, ಅವರ ಆರೋಗ್ಯವನ್ನು ನೋಡಿಕೊಳ್ಬೇಕು. ಅವರ ಸಲಹೆಯ ಮೇರೆಗೆ ಅವರಿಗೆ ಆಹಾರವನ್ನು ಕೊಡಬೇಕು. ಇಬ್ಬರು ಡಾಕ್ಟರ್ ಯಾರು? ಒಬ್ಬರು ಎಂಡೋಕ್ರೈನಾಲಜಿಸ್ಟು, ಇನ್ನೊಬ್ಬರು ಡಯಾಬಿಟಾಲಜಿಸ್ಟ್. ಅವರಿಬ್ಬರು ಏನು ಹೇಳ್ತಾರೆ ಅದಕ್ಕೆ ಅನುಗುಣವಾಗಿ ಅವರಿಗೆ ಆಹಾರ ಪದಾರ್ಥವನ್ನು ಕೊಡಬೇಕು. ಹೊರಗಡೆಯಿಂದ ಯಾವುದಾದ್ರೂ ಈ ರೀತಿ ಮಾವಿನ ಹಣ್ಣು, ಸ್ವೀಟ್ಸು, ಆಲೂ ಚಾಟು, ಆಲೂ ಪುರಿ ಬಂದರೆ ಯಾವುದನ್ನು ಕೊಡೋ ಹಾಗಿಲ್ಲ, ನಿಷೇಧವನ್ನು ಹೇರಲಾಗಿದೆ. ಯಾವ ಆಹಾರವನ್ನು ಕೊಡಬೇಕು ಅಂತ ಈ ಸಮಿತಿ ಹೇಳುತ್ತೋ ಅದೇ ಆಹಾರವನ್ನು ಅವರಿಗೆ ಕೊಡಬೇಕು. ಆಮ್ ಆದ್ಮಿ ಪಕ್ಷದ ಆಮ್ ಆದ್ಮಿ ಮುಖ್ಯಮಂತ್ರಿಗೆ ಈ ರೀತಿಯಾದಂಥ ವಿಶೇಷವಾದಂಥ ಸವಲತ್ತುಗಳು ಲಭ್ಯ ಆಗ್ತಾ ಇದ್ದಾವೆ. ಯಾವುದು ಬೇಡ ಅಂತೇಳಿ ರಾಜಕಾರಣಕ್ಕೆ ಬಂದರು ಅಂಥ ಅರವಿಂದ್ ಕೇಜ್ರಿವಾಲ್ಗೆ ಇನ್ನಿಲ್ಲದ ಹಾಗೆ ನಿಗಾ ವಹಿಸಲಾಗಿದೆ. ಜೊತೆಗೆ ಅವರಿಗೆ ಇಷ್ಟೆಲ್ಲ ಸವಲತ್ತುಗಳನ್ನು ನೀಡಲಾಗಿದೆ. ನೋಡಿ ಈತನ ಭಾಗ್ಯ ಹೇಗಿದೆ ನೋಡಿ. ಮಾಡಿರೋದು 100 ಕೋಟಿ ಹಗರಣ. ಬೆಳಗ್ಗೆ ಎದ್ರೆ ಸಮಸ್ಯೆ ಅಲ್ಲ ರೀ. ಮೊನ್ನೆ 97 ಕೋಟಿ ರೂಪಾಯಿ ರೀ, ಒಂದಲ್ಲ 2 ರೂಪಾಯಿ ಅಲ್ಲ, ಶಿಲ್ಪಾ ಶೆಟ್ಟಿ, ರಾಜ್ ಕುಂದ್ರಾ ಅಂದು ಜಪ್ತಿ ಮಾಡ್ತೀವಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್. ಎಲ್ಲಿಯಾದರೂ ಸುದ್ದಿ ಆಯ್ತನ್ರಿ? ಅವ್ರೇನಾರು ರಾದ್ದಾಂತ ಮಾಡಿದ್ರನ್ರಿ? ಅವರೆಲ್ಲರ ಪ್ರೆಸ್ ಮೀಟ್ ಮಾಡಿದ್ರನ್ರಿ? ನಮ್ಮ ವಿರುದ್ಧ ಈ ರೀತಿ ಸೇಡಿಗೆ ಮಾಡ್ಲಿಕ್ಕೆ ಹತ್ತಾರಂತ ಎಲ್ಲರೂ ಹೇಳಿದ್ರನ್ರಿ? ಸದ್ಯ ಆಗೋದಿಲ್ಲ. ಇದೇ ಸಲ 3224 ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ದಾಳಿಗಳಾಗಿದ್ದಾವೆ, ಪ್ರಕರಣಗಳಿದ್ದಾವೆ, ವಿಚಾರಣೆ ನಡೀತಾ ಇದ್ದಾವೆ. ಎಲ್ಲಿಯೂ ಯಾರ್ದೂ ಸುದ್ದಿ ಆಗೋದಿಲ್ಲ. ಯಾರೂ ಈ ರೀತಿಯಾದಂಥ ವಿವಾದವನ್ನು ಸೃಷ್ಟಿ ಮಾಡೋದಿಲ್ಲ. ಶಿಲ್ಪಾ ಶೆಟ್ಟಿ, ರಾಜ್ ಕುಂದ್ರಾ ಅದು ಬಿಟ್ಸ್ ಕಾಯಿನ್ ಕೇಸ್, ಅದು ಆಸ್ತಿ ಜಪ್ತಿ ಮಾಡ್ಕೊಂಡಿದೆ. ಯಾವುದೇ ಒಂದು ಚಕಾರ ಶಬ್ದ ಇದೆ, ಎಲ್ಲೋ ಪತ್ರಿಕೆಯಲ್ಲಿ ಒಂದು ಸಣ್ಣ ಸುದ್ದಿ ಆಯಿತು, ಹೊರಟೋಯ್ತು. ಅದು ಅವರು ಕೋರ್ಟಿಗೆ ತಲೆಬಾಗ್ತಾರೆ. ತಮಗೇನು ಬೇಕು, ಜಸ್ಟಿಸ್ ನ್ಯಾಯಕ್ಕಾಗಿ ಏನು ಮಾಡಬೇಕು ಆ ಹೋರಾಟವನ್ನು ಮಾಡ್ತಾರೆ. ತಮ್ಮ ಬಳಿ ಸಾಕ್ಷ್ಯಾಧಾರ ಏನಿದೆ ಅದನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇಡ್ತದೆ ಕೋರ್ಟ್ ಮುಂದೆ, ಕೋರ್ಟು ತೀರ್ಪು ಕೊಡ್ತದೆ. ಆದರೆ ಅರವಿಂದ್ ಕೇಜ್ರಿವಾಲ್ ವಿಷಯದಲ್ಲಿ ಹಾಗಲ್ಲ. ಆತ ಮಾರ್ಚ್ 21ಕ್ಕೆ ಬಂಧನ ಆಗ್ತಾರೆ. ಬಂಧನ ಆದ ದಿವಸದಿಂದ ಇಲ್ಲಿಯವರೆಗೂ ಪ್ರತಿ ದಿವಸ ಒಂದಿಲ್ಲ ಒಂದು ಪ್ರೆಸ್ ಮೀಟ್ ಮಾಡಲಾಗ್ತದೆ, ಪ್ರತಿ ದಿವಸ ಒಂದಿಲ್ಲ ಒಂದು ವಿವಾದವನ್ನು ಸೃಷ್ಟಿಸಲಾಗತ್ತೆ. ನೋಡಿ, ತಿಹಾರ್ ಜೈಲಿನ ಅಧಿಕಾರಿಗಳು ಹೇಳ್ತಾರೆ ಸೋಮವಾರ ದಿವಸ ಅವರ ರಕ್ತದಲ್ಲಿ ಸಕ್ಕರೆ ಪ್ರಮಾಣ 217 ಇತ್ತು ಅಂತ ಹೇಳ್ತಾರೆ. ಸುಮ್ಮನೆ ಹಂಗೆ ಹೇಳಲಿಕ್ಕಾಗಲ್ಲ, ಅದಕ್ಕೊಂದು ದಾಖಲೆ ಕೂಡ ಇಟ್ಟಿರ್ತಾರೆ ಕೋರ್ಟ್ ಮುಂದೆ. ಈಗ ಹೊರಗಡೆ ಬಂದು ಆಮ್ ಆದ್ಮಿ ಪಕ್ಷದ ವಕ್ತಾರರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ, ಇಲ್ಲ ಅವ್ರಿಗೆ 217 ಇರಲಿಲ್ಲ, 320 ಇತ್ತು ಅವ್ರಿಗೆ ಅಂತ. ಇವರೇನು ಜೈಲು ಒಳಗಡೆ ಹೋಗಿ ನೋಡಿದಾರ? ಮೊದಲನೇದಾಗಿ ಜೈಲು ಒಳಗಡೆ ಇರುವಂಥ ಅರವಿಂದ್ ಕೇಜ್ರಿವಾಲ್ನ ಹೊರಗಡೆಯಿಂದ ನೋಡಿದಂಥ ಭಗವಂತ್ ಸಿಂಗ್ ಮಾನು ನನಗೆ ಸರಿಯಾಗಿ ಅರವಿಂದ್ ಕೇಜ್ರಿವಾಲ್ ಕಾಣಿಸ್ತಿರಲ್ಲ, ಗ್ಲಾಸ್ ಎಲ್ಲ ಕೊಳೆ ಆಗಿತ್ತು ಅಂತ ಹೇಳ್ತಾರೆ, ಮಸುಕಾಗಿತ್ತು ಅಂತ ಹೇಳ್ತಾರೆ. ಆದರೆ ಇವರು ಅತಿಶಿ ಮರ್ಲೇನಾ, ಸೌರಭ್ ಭಾರದ್ವಾಜ್ ಸ್ವತಃ ಜೈಲಿನ ಸಚಿವ, ಇವ್ರು ಹೇಳ್ತಾರೆ ಇಲ್ಲ ಅವ್ರದ್ದು ಸ್ಪೈಕ್ ಆಗಿದೆ, 320 ಇದೆ ಅವ್ರದ್ದು ಬ್ಲಡ್ ಶುಗರು. ಇವರು ಸುಳ್ಳೆ 217 ಹೇಳ್ತಾ ಇದ್ದಾರೆ, ಬರೀ 2 ಯೂನಿಟ್ ಕೊಟ್ಟಿದ್ದಾರೆ. ಅಲ್ರಿ 20-25 ವರ್ಷ ವೈದ್ಯಕೀಯ ವಿಜ್ಞಾನವನ್ನು ಓದಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ಸೂಪರ್ ಸ್ಪೆಷಾಲಿಟಿ ಮಾಡಿದಂಥ ಡಯಾಬಿಟಾಲಜಿಸ್ಟ್ ಕೂತಿರ್ತಾರೆ, ಎಂಡೋಕ್ರೈನಾಲಜಿಸ್ಟ್ ಕೂತಿರ್ತಾರೆ, MBBS MD DM ಇಷ್ಟು ಮಾಡಿದವ್ರು ಕೂತಿರೋದಲ್ಲಿ. ಅವರು ಇವರಿಗೆ ಸಲಹೆಗಳನ್ನು ಕೊಡ್ತಾರೆ, ಏನು ಆಹಾರ ತಗೋಬೇಕು, ಎಷ್ಟು ತಗೋಬೇಕು ಅಂತೇಳಿ. ಅದರ ಕುರಿತಾಗಿಯೂ ನೀವು ವಿವಾದ ಮಾಡ್ತೀರಿ ಅಂದರೆ ನಿಮ್ಮ ಉದ್ದೇಶವೇ ಒಂದು ಅನುಕಂಪಗಿಡಿಸೋದು, ಸಹಾನುಭೂತಿಗಿಡಿಸೋದು. ಇಲ್ಲ ಅಂತಂದರೆ ಯಾರ್ದಾದ್ರ ಮೇಲೆ ಟಾರ್ಗೆಟ್ ಮಾಡುವಂಥ ಕೆಲಸವನ್ನು ಮಾಡೋದು. ಮೇ 7ರವರೆಗಂತೂ ಅರವಿಂದ್ ಕೇಜ್ರಿವಾಲ್ ಆಗಲಿ ಈ ಕವಿತಾ ಆಗಲಿ ಹೊರಗೆ ಬರುವಂಥ ಪ್ರಶ್ನೆನೇ ಇಲ್ಲ. ಮುಂದೇನಾಗಬಹುದು, ಈ ಪ್ರಕರಣ ಯಾವ ರೀತಿಯ ಟರ್ನ್ ತೆಗೆದುಕೊಳ್ಳುತ್ತೆ ಅದನ್ನು ನೋಡಬೇಕಾಗಿದೆ. ನಾನು ಒಂದು ಅನುಮಾನ ಏನು ಈ ಕೇಸ್ನಲ್ಲಿ ಅಂದರೆ, ಸ್ವತಃ ವೈದ್ಯರು ಹೇಳಿದಾಗಲೂ ಈ ರೀತಿಯ ಆಹಾರ ಪದಾರ್ಥಗಳನ್ನು ಕಳಿಸ್ತಾರೆ ಅಂದರೆ ಅದು ಕ್ರಿಮಿನಲ್ ಅಫೆನ್ಸ್ ಹೌದಾ ಅಲ್ವಾ? ಅದು ಅಪರಾಧ ಹೌದಾ ಅಲ್ವಾ? ಒಬ್ಬ ವ್ಯಕ್ತಿಯನ್ನು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಪ್ರಚೋದನೆ ಮಾಡಿದಂಗೆ ಇದೆಯಾ ಇಲ್ವಾ? ಅದು ಒಬ್ಬ ಶುಗರ್ ಪೇಷಂಟ್, ಮಧುಮೇಹಿಗೆ ಏನು ಆಹಾರ ಕೊಡಬೇಕು ಅಂತ ಅದರದ್ದೇ ಆದಂಥ ನಿಗದಿತವಾದಂಥ ಒಂದು ವ್ಯವಸ್ಥೆ ಇರಬೇಕು. ಆದರೆ ಇದನ್ನು ಕೊಟ್ಟು ಕಳಿಸಿ ಅಂತ ಆದೇಶ ಮಾಡಿದಾಗಲೂ ಕೂಡ ನೀವು ಮನೆಯಿಂದ ಅದಕ್ಕೆ ಆಗಲಾರದಂಥ ವ್ಯತಿರಿಕ್ತವಾದಂಥ ಮತ್ತು ಆ ರೋಗ ಉಲ್ಬಣಗೊಳ್ಳುವಂಥ ಆಹಾರ ಪದಾರ್ಥಗಳನ್ನು ನೀವು ಜೈಲಿಗೆ ಕಳಿಸ್ತೀರಿ ಅಂದರೆ ಇದರ ಹಿಂದೆ ಏನೋ ತಂತ್ರ ಇದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗುತ್ತೆ. ಆದ್ದರಿಂದ IPC ಸೆಕ್ಷನ್ 307 ಪ್ರಕಾರ ಅಟೆಂಪ್ಟ್ ಟು ಮರ್ಡರ್ ಅಂತ ಸುನಿತಾ ಕೇಜ್ರಿವಾಲ್ ಮೇಲೆ ಯಾಕೆ ಕೇಸ್ ಹಾಕಬಾರದು ಅಂತ ನನ್ನ ಪ್ರಶ್ನೆ. ಎರಡನೇದು, ಇದನ್ನು ಅರವಿಂದ್ ಕೇಜ್ರಿವಾಲ್ ಹೇಳಿ ಕಳಿಸಿದ್ರೆ ಮತ್ತು ಈತ ನ್ಯಾಯಾಲಯದ ಆದೇಶವನ್ನು ವಿರೋಧಿಸಿ ಮತ್ತು ಜೈಲಿನ ಮ್ಯಾನ್ಯುವಲನ್ನು ಧಿಕ್ಕರಿಸಿ ಈ ರೀತಿ ಆಹಾರ ಪದಾರ್ಥನ ತಿಂತಾ ಇದ್ದಾನಂದರೆ ಈತನ ಮೇಲೆ ಸುಯಿಸೈಡ್ ಕೇಸ್ ಯಾಕೆ ಹಾಕಬಾರ್ದು?
ಇದು ನನ್ನ ಪ್ರಶ್ನೆ. ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.